ಬೆಳಗಾವಿಯಲ್ಲಿ ಇಂದಿನಿಂದ ಮಾವು ಮೇಳ ಆರಂಭವಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಿರುವಂತದ್ದು. ಇಂದಿನಿಂದ 3 ದಿನಗಳ ಕಾಲ ಮಾವು ಮೇಳ ಕೂಡ ನಡೆಯಲಿದೆ. ರೈತರಿಂದ ನೇರವಾಗಿ ಮಾವಿನ ಹಣ್ಣುಗಳನ್ನು ತಂದು ಗ್ರಾಹಕರಿಗೆ ತಲುಪಿಸಲಾಗುತ್ತೆ. ಇನ್ನು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರುವಂತದ್ದು ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮಹಾಂತೇಶ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಪಾಲ್ಗೊಳ್ತಾರೆ. ಮುಂದಿನ ದಿನದಲ್ಲಿ ಇದೀವಿ ಕೆಲವೊಂದು ದೊಡ್ಡ ದೊಡ್ಡ ತಾಲೂಕು ಅದಾವೆ ಬೆಳಗಾವಿ ಡಿಸ್ಟಿಕ್ದಲ್ಲಿ. ಯಾಕಂದ್ರೆ ಅಲ್ಲಿ ಜನಗಳಿಗೆ ಅವೇರ್ನೆಸ್ ಬಂತಂದ್ರೆ ನಾವು ಸಣ್ಣ ಹಂತವಾಗಿ ಎಲ್ಲ ತಾಲೂಕಿಗೆ ಮಾಡಕತ್ತು ಅಂದ್ರೆ ಈ ಮ್ಯಾಂಗೋ ಎಲ್ಲ ರೈತರ ಖಾಲಿನೇ ಆಗಿಬಿಡ್ತೈತಿ ಎಲ್ಲ ಕಡೆ. ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಅದು ಪ್ರಯತ್ನ ಮಾಡ್ತೀವಿ. ಪ್ಲಸ್ ಎಕ್ಸ್ಪೋರ್ಟರ್ ಯಾರದಾರಲ್ಲ ಅವ್ರಿಗೆ ರೈತರಿಗೆ ಲಿಂಕು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಅವ್ರಿಗೆ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಮಾಡಕ್ಕೆ ಸತತ ಕೃಷಿ ಇಲಾಖೆ, ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ನಾವು ಪೇಪರ್ದಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ರೈತರು ಯಾರು ಮ್ಯಾಂಗೋ ಬೆಳಿತೀರಿ ಅವರು ಇದನ್ನ ಇಲ್ಲಿ ಬಂದು ಹೆಸರು ಕೊಡ್ರಿ ಅಂತ ಹೇಳಿದ್ದೀವಿ. ಕೆಲವು ಜನ ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಭಾಳಷ್ಟು ಜನ ಈಗಾಗಲೇ ಅವರು ಬಾಗವಾನ್ ಮಿಡಲ್ ಮ್ಯಾನ್ ಕೊಟ್ಬಿಟ್ಟಾರೆ. ಅವ್ರು ಜೂನ್ ಜುಲೈದಲ್ಲೇ ಕೊಟ್ಬಿಟ್ಟಾರೆ. ಆದರೂ ಸಹಿತ ನಾವು ಕನ್ವಿನ್ಸ್ ಮಾಡಿ ಬೆಳಗಾವಿ ಬ್ರ್ಯಾಂಡ್ ಅಂತ ಮಾಡಿಬಿಟ್ಟು ಇದನ್ನು ಮಾಡಿದ್ದೀವಿ ವರ್ಷ. ಅದು ಮುಂದಿನ ದಿನಗಳಲ್ಲಿ ಇದು ಫಸ್ಟ್ನೇ ವರ್ಷದ ಹಂತ ಹಾಕಿದ್ದೀವಿ. ಇನ್ನೂ ಒಂದು 5-6 ವರ್ಷ ಹೋದಂಗ ಇದು ಇನ್ನೂ ಹೆಚ್ಚಿನ ಲಾಭ ಬಂದಂಗ ನಾವೇ ಬೇಡ ಅವರ ಟ್ರೇಡಿಂಗ್, ಆನ್ಲೈನ್ ಟ್ರೇಡಿಂಗ್ ಮಾಡ್ತಾರೆ. ಅವ್ರಿಗೂ ಒಳ್ಳೇದಾಗಲಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.